ಹಾಯ್ ಫ್ರೆಂಡ್ಸ್, ಅಭಿರುಚಿಗೆ ಸ್ವಾಗತ. ನಾನೊಂದು ಇವತ್ತು ಡಿಫ್ರೆಂಟ್ ಆದ ಗಣೇಶ ಹಬ್ಬಕ್ಕೆ ಮೋದಕ ಮಾಡ್ತಾ ಇದ್ದೇನೆ. ಕಡುಬು ಥರ ಚೆನ್ನಾಗಿ ರುಚಿಯಾಗಿರುತ್ತೆ. ನಾನೊಂದು 1/4 ಕಪ್ಪಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಸಣ್ಣಗೆ ತುರ್ಕೊಂಡಿದ್ದೀನಿ. 1 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಈ ಥರ ಪೈನಾಗಿ ರುಬ್ಕೊಂಡ್ಬಂದಿದ್ದೀನಿ. ಈಗ ಇದು ಅವಲಕ್ಕಿ, ಪೇಪರ್ ಅವಲಕ್ಕಿ ಅಂತಾರಲ್ಲ, ಅದು ಇದು ಎರಡು ಸೇರಿಸಿ ಮಿಕ್ಸಿಯಲ್ಲಿ ರುಬ್ಕೊಂಡ್ಬರಬೇಕು. ಆಮೇಲೆ ಒಂದೇ ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ. ಈ ಬಾಳೆಹಣ್ಣಿಂದನೇ ರುಚಿ ಚೆನ್ನಾಗಿ ಕೊಡೋದು. ಒಂದು ದೇವರಿಗೆ ನೈವೇದ್ಯ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಮಾಡೋಣ ಬನ್ನಿ. ಈಗ ಪೇಪರ್ ಅವಲಕ್ಕಿನ 2 ಅವಲಕ್ಕಿ ಹಾಕಿ ರುಬ್ಕೊಂಬರೋಣ. ಈಗ ಬಾಳೆಹಣ್ಣು ಸಿಪ್ಪೆ ಸುಲಿದ್ಬಿಟ್ಟು ಇದರೊಳಗಡೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋಣ. ಈ ಥರ ಸ್ಪೂನಲ್ಲಿ ಪ್ರೆಸ್ ಮಾಡ್ಕೊಳ್ಳಿ. ಫೋರ್ಕ್ ತೊಗೊಂಡಿದ್ದೀನಿ, ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಕಟ್ ಮಾಡಿದ್ದೀನಿ. ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಈಗ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲನೂ ಸೇರಿ ಮಿಕ್ಸ್ ಮಾಡಿ ಆಗಿದೆ. ಈಗ ಕೊಬ್ಬರಿ ಹಾಕ್ತಾಯಿದ್ದೀನಿ. ಅದೇ ಪೇಪರ್ ಅವಲಕ್ಕಿನೂ ಏಲಕ್ಕಿನೂ ರುಬ್ಕೊಂಡಿರೋದು ಅದು ಹಾಕ್ತಾಯಿದ್ದೀನಿ. ಗೋಧಿ ಹಸಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು. ನೀರೇನು ಹಾಕೋದು ಬೇಡ, ಇಷ್ಟರಲ್ಲೇ ಮಿಕ್ಸ್ ಮಾಡಿ. ಮೇಲೆ ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ರೆಸ್ಟ್ ಮಾಡಿಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಷ್ಟೇ, ನಾನು ಕಮ್ಮಿ ಕ್ವಾಂಟಿಟಿ ಮಾಡಿದೆ. ನೀವು ಬೇಕಾದರೆ ಜಾಸ್ತಿ ಹಾಕ್ಕೊಂಡು 2 ಬಾಳೆಹಣ್ಣು ಗೋಧಿ ಹಸಿಟ್ಟೆಲ್ಲ ಹಾಕಿ ಒಂದು 2 ನಿಮಿಷ ರೆಸ್ಟ್ ಮಾಡಿಬಿಡಿ. ಇದಕ್ಕೆಲ್ಲ ತುಪ್ಪ ಸವರ್ಕೊಡಿ. ಈ ಥರ ಇದು ನೋಡಿ, ಈ ಥರ ಮೋಲ್ಡೆಡ್ ಬಂದಿದೆ ಮೋದಕ ಮಾಡೋದು. ಒಟ್ಟು ಚೆನ್ನಾಗಿರುತ್ತೆ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಇಟ್ಕೊಂಡು, ನಾನು ಚಿಕ್ಕ ತೊಗೊಂಡಿದ್ದೀನಿ, ದೊಡ್ಡದು ಬರುತ್ತೆ ಇದರಲ್ಲಿ ಮೋದಕ. ಇಷ್ಟಕ್ಕೆ ಪ್ರೆಸ್ ಮಾಡೋದು. ಪ್ರೆಸ್ ಮಾಡಿ ತಟ್ಟೆಯಲ್ಲೂ ತುಪ್ಪ ಸೋರಿದ್ದೀನಿ. ಹಬೆಯಲ್ಲಿ ಬೇಯಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಹಬೆಯನ್ನ ಬೇಯಿಸ್ಬೇಕು. ನೋಡಿ ಇಡ್ತಾ ಇದ್ದೀನಿ. ಒಂದು 10 ನಿಮಿಷ ಬೇಯಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಮೋದಕ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಡಿಫ್ರೆಂಟಾಗಿರ್ತದೆ ನೋಡಿ. ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನೀವು ಒಂದ್ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.